ನೆಕ್ಸ್ಟ್ ಲೆವೆಲ್ ಇಷ್ಟ ಆಗೋಯ್ತು. ಫಸ್ಟ್ ಹಾಫ್ ಫಸ್ಟ್ ಹಾಫ್ ಅಲ್ಲೇ ಸ್ವಲ್ಪ ಅದಿದು ಇರುತ್ತೆ. ಫಸ್ಟ್ ಹಾಫ್ ಅಲ್ಲೇ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಸಿನಿಮಾ. ಸೆಕೆಂಡ್ ಹಾಫ್ ಅಲ್ಲಿ ಬಟ್ ತಂದೆ ಮಗ ಒಂದು ಕಾಂಬಿನೇಷನ್ ತಂದು ಬಟ್ ಏನೇನೋ ಒಂದು ವಿಚಿತ್ರ ಇದೆ. ಬಟ್ ಆದ್ರೆ ಸಿನಿಮಾ ಅಂತೂ ಎಲ್ಲೂ ಬೋರ್ ಆಗಲ್ಲ, ತುಂಬಾ ಚೆನ್ನಾಗಿದೆ. ಇಡೀ ಟಾಕ್ಸಿಕ್ ಟೀಮ್ಗೆ ಒಳ್ಳೇದಾಗ್ಲಿ. ಇವತ್ತು ಇಡೀ ವರ್ಲ್ಡ್ ಅಲ್ಲೇ ರಿಲೀಸ್ ಆಗಿದೆ. ಬಟ್ ಆಕ್ಟಿಂಗ್ ಮಾತ್ರ ತಿನ್ಕೊಂಡ್ಬಿಟ್ಟಿದ್ದಾರೆ ಶಿವಣ್ಣ. ಸರ್ ಆಲ್ಮೋಸ್ಟ್ ರೀಚ್ ಆಗಿದೆ, 100% ರೀಚ್ ಆಗಿದೆ ಸರ್. ಏನಂದ್ರೆ ಮೇನ್ ಮತ್ತೆ ಅವ್ರ ಆಕ್ಟಿಂಗ್ ಇದೆಯಲ್ಲ, ಆಕ್ಟಿಂಗ್ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಆಕ್ಟಿಂಗ್ ವಾಕಿಂಗ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಅದೆಲ್ಲ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ದಾರೆ, ಅದೊಂದು ಸ್ವಲ್ಪ ಅರ್ಥ ಆಗಲ್ಲ ಅಷ್ಟು ಜನಗಳಿಗೆ. ಕ್ಲೀನ್ ಆಗಿ ಕುತ್ಕೊಂಡು ನೋಡಿದ್ರೆ ಇವಾಗ ಹೆಂಗೆ ಸಡನ್ ಆಗಿ ನಮ್ಮ ಫಸ್ಟ್ ಹೇಳಿದ್ದಾರೆ ಚಿಕ್ಕ ಮಕ್ಳಿಗೆಲ್ಲ ಫಿಲಮ್ ಅಂತ, ಅದ್ ಯೋಚನೆ ಮಾಡಿ ನೋಡೋರಿಗೆ ಅರ್ಥ ಆಗುತ್ತೆ ಅಷ್ಟೇ. ಯಾಕಂದ್ರೆ ಚಿಕ್ಕ ಮಕ್ಕಳು ನೋಡಂತದಲ್ಲ. ಬಟ್ ಆದ್ರೆ ಏನಂದ್ರೆ ಸಿನಿಮಾ ಮಾತ್ರ ನೀವು ಕೊಟ್ಟಿರೋ ದುಡ್ಡಿಗೆ ಯಾವ್ದಕ್ಕೂ ಮೋಸ ಆಗಲ್ಲ. ಬಟ್ ಮನುಷ್ಯ ಸಿನಿಮಾನ ಖುಷಿಗೆ ನೋಡ್ಬೇಕು ಅಲ್ವಾ, ಆ ಖುಷಿ ಸಿನಿಮಾದಲ್ಲಿ ಸಿಗುತ್ತೆ. ಎಷ್ಟು ಲೆವೆಲ್ ಆಕ್ಟಿಂಗ್ ಬಿಟ್ಟಿದ್ದಾರೆ ನೋಡೋರ್ಗೆ. ತಂದೆ ಮಗ ಕಾಂಬಿನೇಷನ್ ಅಷ್ಟು ಈಸಿಯಾಗಿ ಯಾರ ಕೈಲೂ ಮಾಡಕ್ ಆಗಲ್ಲ ಸರ್. ಅವ್ರ ಆಕ್ಟಿಂಗ್ ನಾವು ಹೊಗಳ್ಬೇಕು. ತಂದೆ ಬಾಡಿನೇ ಡಿಫ್ರೆಂಟ್ ಆಗಿರುತ್ತೆ, ಮಗನ ಬಾಡಿನೇ ಡಿಫ್ರೆಂಟ್. ಅದರಿಂದ ಎಷ್ಟು ಶ್ರಮ ಇದೆ ಸರ್ದು, ಅದಕ್ಕೆ ಸಲ್ಯೂಟ್ ಸರ್. ಬಟ್ ಮಾಡಿದ್ರೆ ನಮ್ಗೆ ಒಳ್ಳೆ ಹೆಸರಲ್ಲ ಸರ್, ಖಂಡಿತ ಒಳ್ಳೇದಾಗ್ಲಿ ಸರ್. ಕೇಜಪ್ಪನು ನಮ್ದೆ, ಟಾಕ್ಸಿಕ್ನು ನಮ್ದೆ. ಒಟ್ಟಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರು, ಒಳ್ಳೆ ಸಿನಿಮಾಗಳು ಕೊಡ್ತಾ ಇರ್ಲಿ.